ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಮೊದಲಿಗೆ ನನ್ನ ಹುಟ್ಟುಹಬ್ಬಕ್ಕೆ ಯಾರ್ಯಾರು ವಿಶ್ ಮಾಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಮೇಲೆ ಇರಲಿ. ನಾನು ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೀನಿ. ಸೊ ಇವತ್ತು ಬರ್ತ್ಡೇ ಸ್ಪೆಷಲಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮೈಸೂರಿಗೆ ಹೋಗೋಣ ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಇವಾಗ ಹೋಗಬೇಕು, ಫ್ರೆಶ್ ಅಪ್ ಆಗ್ಬಿಟ್ಟು ಬರಬೇಕು. ಸೊ ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರಬೇಕು. ಹೋಗೋಣ, ಟೈಮಿಲ್ಲ, ಆಗಲೇ 8:30 ಆಗ್ಬಿಟ್ಟೈತೆ. ಬೇಗ ಬರಬೇಕು ಅಂದರೆ ಟ್ರಾಫಿಕ್ ಎಲ್ಲ ಇರುತ್ತಲ್ಲ, ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ಇವತ್ತು ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋನ ಎಂಡ್ವಾಗ ನೋಡಿ, ಮತ್ತು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತು ಟಿಫನ್ಗೆ ಇಡ್ಲಿಗೆ ಒಂದು ನೆನ್ನೆ ಮಾಡಿ ಸಿಕ್ಕಿದ್ವಿ. ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಮಾಡಿದ್ದೀನಿ. ಸೊ ಏನಿಲ್ಲ, ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಡಬೇಕು. ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಪಾಪ ಹೋಗ್ತಾಯಿದ್ದೀವಿ. ಸೊ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಪರಿಮಳದ ಮಲ್ಲಂಗದಿನ ಇರಿಸುವೆನು ನಿನ್ನ, ಚಂದನದ ನೀರಾದೆನು ನೀ ಬಳಸಿರಲು ನನ್ನ ಜಗಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ. ಈ ಹಗಲಿರುಳು ಜೊತೆಗಿರಲು ಹೃದಯಗಳು ಹಾಡಿತೆ. ಸರಸಮಯ ಪ್ರತಿ ಸಮಯ ಪದಗಳ ಸಾಲು ಸಾಲು ಕವನವಾಯಿತೆ. ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆ, ನಾ ನಿನ್ನ ಕಂಡು ಮರೆತೆ ನನ್ನೆ ನಾ. ಜನ್ಮ ಜನ್ಮದಿಂದಲೂ. ಇವಾಗ ರೆಡಿಯಾಗಿದ್ದೀವಿ. ಇವಾಗ ರೆಡಿಯಾಗಿ ಓಡ್ತಾ ಇದ್ವಿ. ಎಲ್ಲಿ ಕರ್ಕೊಂಡಿದ್ಯಾ? ಚಾಮುಂಡಿ ಬೆಟ್ಟ. ಮಾತಾಡು, ಬಾ ಬಾ. ಎಲ್ಲಿ ಕರ್ಕೊಯ್ತ್ಯಾ? ಚಾಮುಂಡಿ ಬೆಟ್ಟ. ಆಮೇಲೆ ಅಷ್ಟೇ ಬಾ. ಮುದ್ದು ಹೋಗೋಣ. ರೆಡಿ. ನೀನು ನಂಗೆ ಹ್ಯಾಪಿ ಬರ್ಡೇನೇ ಹೇಳಲಿಲ್ಲ. ಆಯಿತು, ಹ್ಯಾಪಿ ಬರ್ಡೇ ಹೇಳಲಿಲ್ಲ ನೀನು ನನಗೆ. ಸೊ ಇವಾಗ ಓಡ್ತಾ ಇದ್ದೀವಿ ಗೈಸ್. ಏನಿರುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಇವಾಗ ಟೈಮ್ ನೋಡಿ ಗೈಸ್, ಎಷ್ಟಾಗೈತೆ ಝೂಮ್ ಆಗಲ್ಲ. ಆಗಲೇ 10:15 ಹೋಗಿ ಬರೋದು ಯಾವಾಗ? ಸೊ ಗೈಸ್ ಓಡ್ತಾ ಇದ್ದೀವಿ. ಹಾಯ್ ಮುದ್ದು, ಹ್ಯಾಪಿ ಬರ್ಡೇ ಹೇಳು. ಸೊ ಗೈಸ್, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆವು. ಪ್ಲ್ಯಾನ್ ಚೇಂಜ್ ಆಯಿತು. ಏನಕ್ಕಪ್ಪ ಅಂತ ಅಂದರೆ ಆಗಲೇ 11:30 11:45 ಅಷ್ಟು ಆಗ್ಬಿಟ್ಟಿತ್ತು. ನಾವು ಹೋಗೋಷ್ಟರಲ್ಲೇ 2 o'clock ಆಗಿಬಿಡುತ್ತೆ. ಬಿಸಿಲು, ಅದಾದಮೇಲೆ ಟ್ರಾಫಿಕ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ KRS ಬ್ಯಾಕ್ ವಾಟರ್ ಹತ್ರ ಒಂದು ದೇವಸ್ಥಾನ ಇತ್ತು. ಅದಕ್ಕೆ ನಾನು ಹೋಗಿರಲಿಲ್ಲ. ಆವಾಗಿಂದನೂ ಕೇಳ್ತಾಯಿದ್ದೆ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಅವ್ರಿಗೆ ಹೇಳಿದ್ಕೆ ಇಲ್ಲೇ ಹೋಗೋಣ ಬಿಡು, ಹತ್ರನೂ ಐತೆ, ಮತ್ತು ನೀನು ನೋಡಿಲ್ವಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗಿದ್ವಿ. ಸೊ ಅದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದು ಮೊದಲೇ ಹಳೆ ಕಾಲದ ದೇವಸ್ಥಾನ ಅಂತೆ. ಸ್ವಲ್ಪ ನೀರಲ್ಲಿ ಮುಳುಗೋಗ್ಬಿಟ್ಟಿತ್ತು. ಬಟ್ ಇವಾಗ ಅದನ್ನ ಕನ್ಸ್ಟ್ರಕ್ಟ್ ಮಾಡಿ ಚೆನ್ನಾಗಿ ಕಟ್ಟಿದ್ದಾರೆ. ನನಗೂ ಎಲ್ಲರೂ ಹೇಳ್ತಾಯಿದ್ರು, ನಾನು ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಖುಷಿ ಆಯಿತು. ಅದು ಮೇಯ್ನು ಕೃಷ್ಣನ ದೇವಸ್ಥಾನ ಇದ್ದಿದ್ದು. ನನಗೂ ಕೃಷ್ಣ ಅಂದರೆ ತುಂಬ ಇಷ್ಟ. ಸೊ ಕೃಷ್ಣನ ದರ್ಶನ ಮಾಡ್ದಂಗೆ ಆಯಿತು. ನಂಗೆ ತುಂಬಾ ಖುಷಿ ಆಯಿತು ಗೈಸ್ ಅಲ್ಲಿ ಹೋಗಿದ್ದು. ನೋಡಿ ಗೈಸ್, ಎಷ್ಟು ದೊಡ್ಡದೈತೆ, ಸಕ್ಕದಾಗೈತೆ ಅಲ್ಲ ಪ್ಲೇಸ್. ಪದ ಬರೀ ಲವರ್ಸೇ ಜಾಸ್ತಿ. ಪಾಪ ಎಷ್ಟು ಚೆನ್ನಾಗೈತವ ಪ್ಲೇಸು. ನವೀನ್ ಕುಮಾರ್ ಚೆನ್ನಾಗೈತಲ್ವ? ಐ ಮುದ್ದು, ಈಜಾಡೋಣ? ಸಕ್ಕದಾಗೈತಲ್ವಾ? ಮೀನೈತಾ ನೋಡ್ದಾ? ಎಲ್ಲೈತೆ? ಏನು ಗುರು, ಸಮುದ್ರ ಥರ ಐತೆ. ಎಲ್ಲೂ ನಾನ್ ಸ್ಟಾಪು.
ಫುಲ್ಲು ಹಂಗೆ ಅಲ್ಲಿ ನೋಡ್ರೆ ಗೈಸ್ ನೋಡಿ ಅಲ್ಲಿ ಪೂರ್ತಿ ನೀರೇ ಇದೆ. ದೇವಸ್ಥಾನನೂ ಎಷ್ಟು ದೊಡ್ಡದು, ಸಕ್ಕದಾಗೈತೆ ಪ್ಲೇಸ್ ಮಾತ್ರ ಪೀಸ್ಫುಲ್. ಯಾವ್ದೊಳಗಡೆ ಏನೇನೋ ಐತೆ ಮುದ್ದು. ಈಜಾಡನಾ? ಹಾಯ್ ಮುದ್ದು, ಈಜಾಡನಾ? ಈಜಾಡನಾ? ಎತ್ತಿಂದ ಅಲ್ಲಿ ಹತ್ತಿಂದ ಬರೋದು, ಹತ್ತಿಂದ ಅಲ್ಲೈತೆ ನೋಡು, ಅಲ್ಲಿಂದ ಬರೋದು. ವಾವ್, ಸೂಪರ್ ಸೂಪರ್ ಅಲ್ವ ಮುದ್ದು? ಮೋಸ್ಟ್ಲಿ ಇವು ದೇವಸ್ಥಾನ ಹಳೇ ದೇವಸ್ಥಾನ ಅನಿಸುತ್ತೆ. ಐ ಥಿಂಕ್ ಹಳೆ ದೇವಸ್ಥಾನ ಇದು. ಏನು ಪಾಪ ವೆದರ್ಗೂ ಅದಕ್ಕೂ ಸೂಪರ್ ಆಗೈತೆ. ಹಾಯ್ ಮಾಡಿ ನವಿ, ಹಾಯ್ ಮಾಡು ನೀಟಾಗಿ. ಹಾಯ್ ನಿಶಾಂತ್. ನೀಟಾಗಿ ಹಾಯ್ ಮಾಡು ಪಾಪ. ಹಾಯ್ ಮಾಡು ಮುದ್ದು. ಏನು ಅಲ್ಲಿ ಪಾಪ ಏನೋ ಹಿಡಿತವ್ರೆ ಅಲ್ಲಿ, ಏನೋ ಮಾಡ್ತಾವ್ರೆ ಅಲ್ಲೆಲ್ಲ. ನೋಡಿ ಗೈಸ್, ನೀವು ಒನ್ ಡೇ ಟ್ರಿಪ್ ಮಾಡಬೇಕು ಅಂತಂದರೆ ಪಾಂಡುಪುರದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 15 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ನಿಜ ಒಳ್ಳೆ ಪ್ಲೇಸು, ಪೀಸ್ಫುಲ್ ಆಗೈತೆ. ಸೊ ಒಳಗಡೆ ಹೋಗ್ಬಿಟ್ಟು ಬಂದ್ವಿ ಗೈಸ್, ತುಂಬ ಚೆನ್ನಾಗಿತ್ತು. ಗ್ರಹಗಳು, ಆಮೇಲೆ ಇನ್ಯಾವ್ದು ಪಾಪ ಎಲ್ಲ ದೇವ್ರುಗಳು, ಮಹರ್ಷಿಗಳದ್ದು ಎಲ್ಲ ಫೋಟೋ ತುಂಬ ಚೆನ್ನಾಗಿತ್ತು. ಸೊ ಇದು ರಥ, ಇದು ಮಂಟಪಗಳು ಇನ್ನೂ ಪ್ರೋಗ್ರೆಸ್ ನಡೀತೈತೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಪ್ರೋಗ್ರೆಸ್ ಎಲ್ಲ ಐತೆ. ಸೊ ನಿಜವಾಗ್ಲೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ತೀನಿ. ಬಂದು ವಿಸಿಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಂ, ಸೂಪರ್ ಐತಲ್ವ? ಮೈಂಡೆಲ್ಲ ಒಂಥರ ಫುಲ್ಲು. ಓಯ್ ಬಾ ಮುದ್ದು, ಈ ಕಡೆ ಬಾ. ನಿಜ ಚೆನ್ನಾಗೈತೆ ಗೈಸ್, ಒಳ್ಳೆ ಮೆಮೊರಿ. ನನ್ನ ಬರ್ಡೇ ಕರ್ಕೊಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ ಯು. ಆಯಿತು, ವೆಲ್ಕಮ್ ಹೇಳು. ವೆಲ್ಕಮ್. ಹಾಂ, ವೆಲ್ಕಮ್. ಹಾಂ, ಏನು ಕೊಡಿಸ್ತೀಯ ಇವಾಗ? ಸುಮ್ಮನೆ ಏನು ಕೊಡಿಸ್ತೀಯಾ? ತಿಂಡಿ ಏನು ಕೊಡಿಸ್ತೀಯ ಈಗ ತಿನ್ನೋಕ್ಕೆ? ಏನು ಬೇಕು? ಏನು ಬೇಡ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಪಪ್ಪಾ. ನಿಜ ಗೈಸ್, ತುಂಬ ಚೆನ್ನಾಗಿತ್ತು. ಏನಂತ ಮುದ್ದು ಬೈಲಿ. ಸೊ ಗೈಸ್ ಏನಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನದ ಒಳಗಡೆನೂ ಅಷ್ಟೇ. ಜಾಸ್ತಿ ಜನ ರಶ್ಶು ಆ ಥರ ಏನೂ ಇಲ್ಲ. ಆರಾಮಾಗಿ ಪೀಸ್ಫುಲ್ಲಾಗಿ ದರ್ಶನ ಮಾಡಿಕೊಂಡು. ಕೃಷ್ಣನ ದೇವಸ್ಥಾನ ಅಲ್ವಾ ಪಾಪ ಇದ್ದಿದ್ದು? ಕೃಷ್ಣನ ದೇವಸ್ಥಾನ ಇಲ್ಲಿ ಮೇನ್ ದೇವಸ್ಥಾನ ಇರೋದೇ ಕೃಷ್ಣನ ದೇವಸ್ಥಾನ ಐತೆ. ಸೊ ಅದಾದಮೇಲೆ ಸುತ್ತಲೂ ಕೂಡ ಗ್ರಹಗಳಾಗಿರ್ಬೋದು, ಮಹರ್ಷಿಗಳು, ಆಗಿನ ಕಾಲದ ಮಹರ್ಷಿಗಳು, ಆಮೇಲೆ ಗ್ರಹಗಳು, ದೇವ್ರುಗಳು, ಆಮೇಲೆ ನದಿ, ಗಂಗಾ, ಯಮುನಾ, ಆ ಥರ ನದಿಗಳ ದೇವರು ಎಲ್ಲನೂ ಇದೆ. ಇನ್ನೂ ಪ್ರೋಗ್ರೆಸ್ ನಡೀತೈತೆ, ಇನ್ನೂ ಕೂಡ ಅಪ್ಡೇಟ್ ಮಾಡ್ಬೋದೇನೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಬಾಮುದು ಈ ಕಡೆ. ಹೆಂಗಿತ್ತು ದೇವಸ್ಥಾನ? ಚೆನ್ನಾಗಿತ್ತಾ? ಏನೇನಿತ್ತು ಹೇಳ್ಬಿಡು. ಎಲ್ಲ ನೀಟಾಗಿ ಕುತ್ಕೋ. ಆಮೇಲೆ ಮುದ್ದು ದೇವಸ್ಥಾನ ಹೆಂಗಿತ್ತು? ಚೆನ್ನಾಗಿತ್ತಾ? ಮಾಮಿ ಇತ್ತು ತಾನೇ? ಎಷ್ಟು ಮಾಮಿ? 5 ಜಾಸ್ತಿ ಇತ್ತಲ್ವಾ? ಯಾಕೆ ಸ್ಕೂಲ್ ಹೋಗಿಲ್ಲ ಇವತ್ತು ನೀನು? ಮಾಮಿಗೆ ತಿಕ್ಕ ಮುಚ್ಕೊ ಹೋಗು, ಇವಾಗ ಬಿಡ್ತೀವಿ ಸ್ಕೂಲ್ಗೆ. ಹೋಯ್ತ್ಯಾ? ಅತ್ತೆಗೆ ವಿಶ್ ಮಾಡಿಲ್ಲ ನೀನು? ನೀನು ಹೇಳು, ಅವ್ರು ಹೇಳಿದ್ರು ಕಣ. ಇಲ್ಲ
ಹೋಗು ಹಂಗಾರೆ ಬಾಯ್, ನೀನು ಬಿಟ್ಬಿಡೋಯ್ತೀವಿ ಇಲ್ಲೇ. ಮುದು ನೀನೇನು ತಗೊಂಡಿದ್ಯಾ? ಲಾಲಿಪಾಪ್. ಪಾಪ ನೀನು ನೋಡಿ ಎಷ್ಟು ಚೆನ್ನಾಗಿತ್ತಲ್ವ ವೆದರು. ಅಲ್ಲಿ ರಾತ್ರಿ ಹೊತ್ತು ಕುತ್ಕೊಂಡು ಫಿಶ್ ತಿಂತಾರೆ, ಸೂಪರು. ಈಗಪ್ಪ ನಾನು ಬಿದ್ದೋಗಿದ್ದೆ ಮುದ್ದು. ಸೂಪರ್ ಫೀಲು. ಇಲ್ಲಿ ನೋಡಿ, ಇಲ್ಲಿ ಬಂದವ್ರಿಗೆ ಜ್ಯೂಸ್ ಏನಾದ್ರು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಮಾಡೋರೆ. ನಾನು ಇದು ನೋಡ್ಬಿಟ್ಟು ಇಲ್ಲಿ ತಿನ್ನಬೇಕು ಅಂತ ಬಂದೆ. ಚೆನ್ನಾಗೈತೆ ಪ್ಲೇಸ್ ಒಂಥರ. ಕೂಲ್ ವೆದರ್, ಐಸ್ ಕ್ರೀಮ್. ಇದು ನಿನಗೆ ಇದು ಬೇಗ ಚೆನ್ನಾಗೈತೆ ತೊಡು. ಚೆನ್ನಾಗೈತದು. ಹಂಗೆ ನಿಂಗೆ ನಿಮ್ಮ ಮಮ್ಮಿ ಬೇಕಾ ನಾವು ಬೇಕಾ? ನೀವು. ಮಮ್ಮಿ ಬೇಡವಾ? ಯಾಕೆ? ಬೇಡ. ಯಾಕೆ ಬೇಡ? ಬೇಡ. ಬಾಗಿ ನಾವು ಬೇಕಾ ಬಾಗಿ ಬೇಕಾ? ನೀವು ಬಾದಿ. ಮುದ್ದು ಆ ಹೂವು ತಗೋಬಾ. ಮುದ್ದು ಇಲ್ಲಿ ಆ ಹೂವು ಬೇಕು ನನಗೆ. ಆ ಹೂವು ಬೇಕು ನನಗೆ. ತಗೋಬತ್ತೀಯಾ? ಈಜಾಡ್ಕೊಂಡು ಹೋಗಿ. ಇಲ್ಲ ಕಣ, ಹೋಗು. ಓ ಗೈಸ್, ಹೊರಡ್ತಾ ಇದ್ದೀವಿ ಇವಾಗ ಆಫ್ ಟು ಹೋಮ್. ಸೊ ಐಸ್ ಕ್ರೀಮ್ ತಿಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಇವಾಗ ಓಡ್ತಾ ಇದ್ದೀವಿ. ಸೊ ಬನ್ನಿ, ನಿಮಗೆ ಬಾತ್ಕೋಳಿ ತೋರಿಸ್ತೀನಿ ಹೆಂಗೈತೆ ಅಂತ. ಮುದ್ದು ಬಾಯಿಲಿ ನೋಡು, ಬಾತ್ಕೋಳಿ ಹೆಂಗೈತೆ. ಮನೆಗೆ ತಗೋಗೋಣ. ಇಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗೈತಲ್ವ ಬಾತ್ಕೋಳಿ. ಚಂದ ಉಂಟು. ಹಳ್ಳಿ ಜೀವನ ಚೆನ್ನಾಗೈತೆ ಬಿಡಿ ಗೈಸ್. ಸೊ ಗೈಸ್, ಇವಾಗ ಉಕ್ಕಡಕ್ಕೆ ಬಂದ್ವಿ. ಆರತಿ ಉಕ್ಕಡ ಅಲ್ವಮ್ಮ? ಯಾವ ದೇವರು? ದೇವ್ರು ಯಾವುದು ಅಂದರೆ ಅಹಲ್ಯ ದೇವಿ ದರ್ಶನ. ನಾವು ಬಂದಾಗೆಲ್ಲ ಯಾವಾಗಲೂ ಫುಲ್ ರಶ್ ಇದ್ದೇ ಇರ್ತಾಯಿತ್ತು, ದರ್ಶನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈ ಸಲ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ದರ್ಶನ ಮಾಡ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಿಸ್ಕೊಂಡು ಇವಾಗ ಹೊರಡಬೇಕು. ಏನು ಬೇಕಪ್ಪ? ಎಲ್ಲ ಈ ಕಡೆ ಚಪ್ಪಲಿ ಹಾಕೋತೀನಿ. ಮತ್ತೆ ಕೇಳು, ನಿಮ್ಮ ಅತ್ತೆ ಬರ್ತಾರೆ ಇವತ್ತು. ಏನಂತೆ? ಐ ಮುದ್ದು ಏನು ಬೇಕು ನೋಡಿ ಮನೆಗೆ. ಹೊರಡೋಣ ನವಿ, ಹೊರಡೋಣ ಹೊರಡೋಣ. ಲೆಟ್ಸ್ ಗೋ. ನೋಡಿ ಗೈಸ್, ನನ್ನ ಹಸ್ಬೆಂಡ್ ಮಾಡೋರೆ. ಅವ್ರು ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ಅವ್ರ ಪ್ರೀತಿನ ಮಾಡ್ರೆ ನಂಗೆ ತುಂಬ ಖುಷಿಯಾಗಿದೆ. ಅಷ್ಟು ಪರ್ಫೆಕ್ಟ್ ಇಲ್ಲ ಅಂದ್ರೂ ಅವ್ರ ಪ್ರೀತಿಯಿಂದ ಅವ್ರ ಕೈಯಾರ ಮಾಡಿದ್ರೆ ನಂಗೆ ತುಂಬ ಖುಷಿ ಆಗ್ತಿದೆ. ಪಪ್ಪ ಕಷ್ಟನ ಮಾಡೋದು ಕಷ್ಟನಾ? ಓ ಸೊ ಗೈಸ್, ಇವಾಗ ಆಲ್ಮೋಸ್ಟ್ 7 o'clock ಆಗಿದೆ. ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ. ಸೊ ರೆಡಿ ಆಗಿಬಿಟ್ಟು ಔಟ್ಲುಕ್ ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅನುಸಾರಿಣಿ ನನ್ನ ಎದೆಗೆ, ಅಪರಾಜಿತೆ ನನ್ನ ಮನಕ್ಕೆ, ಅಧಿದೇವತೆ ಆದಿನಿ ನನ್ನ ಸ್ನೇಹಕ್ಕೆ. ಸೊ ನನಗೆ ಈ
ಬರ್ಡೇ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಮದುವೆ ಆದಮೇಲೆ ಮೊದಲನೇ ಬರ್ಡೇ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋತಾ ಇರೋದು. ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನ ಹಸ್ಬೆಂಡ್ ಜೊತೆ ಹೊರಗಡೆ ಹೋಗಿ ತುಂಬಾ ಖುಷಿ ಆಯಿತು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರ್ಬೋದು, ಮತ್ತು ಆ ಒಂದು ಅಟ್ಮಾಸ್ಫಿಯರ್ಗೆ ನಾವು ತುಂಬಾ ಖುಷಿ ಆಯಿತು. ಅಷ್ಟು ಪ್ರಶಾಂತತೆ ಇದ್ದಿದ್ದಂಥ ಸ್ಥಳ ಅದು. ಸೊ ತುಂಬಾ ಖುಷಿ ಆಯಿತು. ಅದಾದಮೇಲೆ ಮನೆಯಲ್ಲೂ ಅಷ್ಟೇ ನೈಟು ಚಿಕನ್ ಎಲ್ಲ ಮಾಡಿದ್ವಿ. ಸೊ ನನ್ನ ಬರ್ಡೇ ಈ ಸಲ ಸ್ಪೆಷಲ್ಲಾಗಿ ಇತ್ತು ಮತ್ತು ತುಂಬ ಇಷ್ಟ ಆಯಿತು ನನಗೆ. ನಿನ್ನೆ ಓಲೆಲ್ಲ ಬಿಚ್ಚಿಟ್ಟಿದ್ದು ಇನ್ನೂ ಹಾಕ್ಕೊಂಡಿಲ್ಲ. ಬೆಳಗ್ಗೆನೇ ತಲೆನೋವು ಬಂದು ಎದ್ದಿದ್ದೆ 9 ಗಂಟೆ. ಆಮೇಲೆ ನಾಷ್ಟ ತಿಂದು ಟ್ಯಾಬ್ಲೆಟ್ ತೊಗೊಂಡು ಈಗ ಸ್ವಲ್ಪ ಬೆಟರ್ ಫೀಲಿಂಗ್ ಆಗ್ತಿದೆ. ಸೊ ನೋಡೋಣ. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗಿತ್ತು, ಇನ್ನೂ ಮಾಡಿಲ್ಲ. ಸಂಜೆ ಏನಾದರೂ ಮಾಡಬೇಕು, ಸಂಜೆ ಪೂಜೆ ಮಾಡಬೇಕು. ನೋಡೋಣ ಹೇಗಿರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ನಿಮ್ಮಿಂದ ಒಳ್ಳೆ ಸಪೋರ್ಟ್ ಬರ್ತಾಯಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್. ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.